CMR University, India's top-ranked university. Over 65 acres of lakeside campus, over 8,000 students, over 20,000 alumni, over 500 eminent teaching faculties, and placements in over 200 companies. CMR University, Bangalore. ನೀವು ನಮ್ಮ ಮೊನಲಾಗ್ನ ಕೇಳ್ತಾ ಇದ್ದೀರಾ ಅಲ್ವಾ? ಈ ಮೊನಲಾಗ್ನ ಕೇಳಿದ್ಮೇಲೆ ಸುಮಾರು ಜನ ನನ್ನ ಫ್ರೆಂಡ್ಸು ಮಾತಾಡದೇ ಇರೋರೆಲ್ಲ ಕೂಡ ಕೆಲವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ನನಗೂ ಖುಷಿ ಆಗ್ತಾ ಇದೆ, ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬಹುದು ಅಂತ. ಬೇರೆ ಫ್ರೆಂಡ್ಸು ಕೂಡ ಇನ್ ದ ಟೀಮ್, ಹೌದು ನಾವು ವಿ ಕ್ಯಾನ್ ಕಂಟಿನ್ಯೂ ದಿಸ್ ಅಂತ. ಆಮೇಲೆ ನಾವು ಸಾಮಾನ್ಯವಾಗಿ ಸಿನಿಮಾ ಬಗ್ಗೆ ತುಂಬ ಮಾತಾಡ್ತೀವಿ, ಆದರೆ ಒಂದು ಜರ್ನಲಿಸ್ಟಿಕ್ ಪರ್ಸ್ಪೆಕ್ಟಿವಿಂದ ತಗೋತು ಅಂತ ಹೇಳಿದಾಗ ಸಿನಿಮಾ ಜೊತೆಗೆ ಐ ವಾಸ್ ಆಲ್ಸೋ ಇನ್ ಚಾರ್ಜ್ ಆಫ್ ಪೇಜ್ ನಂಬರ್ 7. ಅದು ನಾಟಕ ಆಗಬಹುದು, ಕ್ಲಾಸಿಕಲ್ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಆಗಬಹುದು, ಸಾಹಿತ್ಯ ಆಗಬಹುದು, ಇದೆಲ್ಲ ಇತ್ತು. ಇದನ್ನೆಲ್ಲ ನಾನು ಯಾತಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಕಲ್ಚರಲ್ ಜರ್ನಲಿಸಮ್, ಸಿನಿಮಾ ಜರ್ನಲಿಸಮ್ ಎಸ್ ಇದೆ ಅಂತ ನಾನು ಹೇಳಲ್ಲ, ಇದೆ, ಅದು ಹಳೇದಾಗೋಗಿದೆ. ಆ್ಯಂಡ್ ಕಲ್ಚರಲ್ ಜರ್ನಲಿಸಮ್ ಅಂತ ಬಂತು ಅಂತ ಹೇಳಿದ್ರೆ, ವೆನ್ ಐ ಸ್ಟಾರ್ಟೆಡ್ ಮೈ ಜರ್ನಲಿಸಮ್ ಕೆರಿಯರ್, ಮೈಸೂರು ಸುಬ್ರಹ್ಮಣ್ಯ, ಎ ಸೂರ್ಯಕುಮಾರ್, ಕೆಲವು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟು, ಶಾಸ್ತ್ರಿಗಳು, ಇವರೆಲ್ಲರೂ ಕನ್ನಡಪ್ರಭ ಮತ್ತು ಪ್ರಜಾವಾಣಿಗೆ ಬರೀತಾಯಿದ್ರು. BVK ಶಾಸ್ತ್ರಿ, ಹಿ ವಾಸ್ ಎ ಬಿಗ್ ನೇಮ್ ಇನ್ ಕಲ್ಚರಲ್ ಸೆಕ್ಟರ್ಸ್, ಸಂಗೀತ ಮತ್ತು ನೃತ್ಯ ಇದರಲ್ಲಿ. ಇಂಥವರು ಪ್ರತಿ ವಾರನೂ ಇಲ್ಲಿ ಡ್ಯಾನ್ಸ್ ಆಯಿತು ಮತ್ತು ಸಂಗೀತ ಕಚೇರಿ ಆಯಿತು, ಈ ರಾಗ ಚೆನ್ನಾಗಿತ್ತು, ಆ ರಾಗ ಆಗಿತ್ತು. ಆ್ಯಂಡ್ ದೇ ವರ್ ಸೋ ಕ್ರಿಟಿಕಲ್ ಅಂತ ಹೇಳಿದ್ರೆ, ಸುಮಾರಾಗಿ ಹಾಡಿದ್ರು ಕೂಡ ಇಲ್ಲಿ ತಾಳ ತಪ್ಪಿತು, ತಾನ ತಪ್ಪಿತು, ಪಲ್ಲವಿ ತಪ್ಪಿತು ಅಂತೆಲ್ಲನೂ ತುಂಬ ಡೀಟೇಲಾಗಿ ಬರೀತಾಯಿದ್ರು. ಅವತ್ತು ಈ ಒಂದು ವಿಮರ್ಶೆ, ಈ ಒಂದು ರಿವ್ಯೂನ ಇವತ್ತಿಗೆ ತಗೋತು ಅಂತ ಹೇಳಿದ್ರೆ ಅಷ್ಟು ಕ್ರಿಟಿಕಲ್ಲಾಗಿ ಯಾರೂ ಬರೀತಾ ಇಲ್ಲ. ನಾನು ಬಂದಾಗ ನನಗೆ ಇವ್ರದ್ದೆಲ್ಲನೂ ಇನ್ಫ್ಲೂಯೆನ್ಸ್ ಇತ್ತು. ನಾನು ತುಂಬ ಓದ್ತಾ ಇದ್ದೆ. ನಾಟಕ ಅಂತ ಬಂದಾಗ BV ವೈಕುಂಠರಾಜು ಮತ್ತು ನಮ್ಮ ಡಾಕ್ಟರ್ ವಿಜಯ ಮ್ಯಾಮ್, ಇವ್ರುಗಳದ್ದೆಲ್ಲನೂ ಓದ್ತಾ ಇದ್ದಿದ್ದು. ಮತ್ತು ಒಂಥರ ಸೀರಿಯಸ್ ಆ್ಯಂಡ್ ವೆರಿ ವೆರಿ ಡೀಪ್ ಇನ್ಫ್ಲೂಯೆನ್ಸ್ ಇತ್ತು. ಇವರೆಲ್ಲ ಎಷ್ಟು ಸೀರಿಯಸ್ಸಾಗಿ ಅದನ್ನು ಒಂದು ನಾಟಕನ ಅನಲೈಸ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಲೈಟಿಂಗ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟರ್ದು ಮೂಮೆಂಟು ಪ್ರತಿಯೊಂದು ಕೂಡ ಕ್ಲಿನಿಕಲಾಗಿ ಮೈಕ್ರೋ ಡೀಟೇಲ್ಸ್ ಎಲ್ಲ ನೋಡಿ ಇವರು ಬರಿತಾಯಿದ್ರು. ಮತ್ತು ಇವ್ರುಗಳು ಸ್ಟೇಜಲ್ಲಿ ಮಾತಾಡಬೇಕಾದ್ರೂ ಕೂಡ ಅಂಥದ್ದನ್ನೇ ಹೇಳ್ತಾಯಿದ್ರು. ಸೊ ನನಗೆ ಇದು ಸ್ಟೂಡೆಂಟ್ ಡೇಸಿಂದ ಕೂಡ ನನ್ನ ಪಾಕೆಟ್ ಮನಿಯಿಂದ ದುಡ್ಡು ಸೇವ್ ಮಾಡಿ ನಾಟಕಗಳಿಗೆ ದುಡ್ಡು ಕೊಟ್ಟು ಹೋಗ್ತಾಯಿದ್ದೆ. ಮತ್ತು ಇನ್ನು ಹಾಡು, ಹಸೆ ಅಂದರೆ ಡ್ಯಾನ್ಸು, ಇಂಥವಕ್ಕೆ ಇವತ್ತಿನ ಥರ ಏನು ಅಷ್ಟೊಂದೆಲ್ಲ ಟಿಕೆಟ್ಸ್ ಎಲ್ಲ ಇರಲಿಲ್ಲ. ಆಮೇಲೆ ತುಂಬ ಜಾಸ್ತಿ ನಾನು ಇಂಥ ಹಾಡುಗಳನ್ನು ಎಲ್ಲ ಕೇಳ್ತಾ ಇದ್ದಿದ್ದು ಅಂತಂದರೆ ಗಣೇಶ ಫೆಸ್ಟಿವಲ್ಲು, ರಾಮೋತ್ಸವ ಫೆಸ್ಟಿವಲ್ಲು, ಇಂಥದ್ರಲ್ಲಿ. ಹಾಗಾಗಿ ತುಂಬ ಚೆನ್ನಾಗಿ ಮೈಂಡ್ ಟ್ಯೂನ್ ಆಗಿತ್ತು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಸಂಗೀತ ಮತ್ತು ಸಾಹಿತ್ಯ ಇಂಥವನ್ನು ನಾವು ಎಂಜಾಯ್ ಮಾಡಬೇಕು, ಆಸ್ವಾದಿಸಬೇಕು ಅಂತ ಹೇಳೋದಾದರೆ ನಮಗೆ ಅದ್ರ ಬಗ್ಗೆ ತುಂಬ ಡೀಟೇಲಾಗಿ ನಾಲೆಡ್ಜ್ ಬೇಕು ಅಂತ ಇಲ್ಲ. ಇದನ್ನು ನಾನು ನಾಟ್ಯಶಾಸ್ತ್ರದಲ್ಲಿ ಓದಿದಾಗ ಬಹಳ ಖುಷಿ ಆಗೋದಿತ್ತು. ಯಾಕೆಂದರೆ ನನಗೆ ಸಂಗೀತ, ಕ್ಲಾಸಿಕಲ್ ಮ್ಯೂಸಿಕ್ ನಾ ಹೇಳ್ತಾ ಇರೋದು, ಅದನ್ನು ಕೇಳಿದಾಗ ಇಷ್ಟಪಟ್ಟಾಗ MS ಆಗಬಹುದು, ಪಟ್ಟಮಾಳ ಆಗಬಹುದು, ಬಾಲಮುರಳಿ ಆಗ್ಬೋದು, ಮೈಸೂರು ಅನಂತಸ್ವಾಮಿ ಆಗಬಹುದು, ರತ್ಮಾಲಾ ಪ್ರಕಾಶು, ಇವ್ರದೆಲ್ಲ ಕೇಳಿದಾಗ ನನಗೆ ರಾಗ ಗೀಗ ಎಲ್ಲನೂ ಐಡೆಂಟಿಫೈ ಮಾಡೋಕ್ಕೆ ಯಾವತ್ತಿಗೂ ಬರಲ್ಲ, ಇವತ್ತಿಗೂ ಬರಲ್ಲ. ಆದರೆ ಅದನ್ನು ಎಂಜಾಯ್ ಅಂತ ಹೇಳ್ತಾರಲ್ಲ, ರಸಾನುಭಾವ ಅಂತ ಹೇಳ್ತಾರಲ್ಲ, ಅದನ್ನಂತೂ ಖಂಡಿತ ನಾನು ಮ್ಯಾಕ್ಸಿಮಮ್ ಮಾಡಿದ್ದೀನಿ. ರಾತ್ರಿ 10:30, 11 ಗಂಟೆವರೆಗೂ ಕಚೇರಿಗಳಲ್ಲಿ ಕೇಳ್ತಾ ನೋಡ್ತಾ ಕೂತ್ಕೊಂಡು 11-11:30 ಮನೆಗೆ ಬಂದು ಬಾಗಿಲು ತೆಗೆದೆ ಬಾಯಿಗೆ ಬಂದಂಗೆ ಮೇಯಿಸ್ಕೊಂಡಿರೋದು ಉಂಟು. ಸೊ ಇದನ್ನೆಲ್ಲ ಪ್ಯಾಕೇಜ್ ಇಟ್ಕೊಂಡು ನಾನು ಚಿತ್ರದೀಪಕ್ಕೆ ಬಂದಾಗ 7th ಪೇಜು ನನಗೆ ನಮ್ಮ ಎಡಿಟರ್ ನರಸಿಂಹ, ಈ ಪೇಜು ನಿನ್ನದು, ನೀನು ಯಾವ ರೀತಿ ನಾಟಕದ ಬಗ್ಗೆ ಬರೀತೀಯಾ, ಸಂಗೀತ, ನೃತ್ಯ, ಸಾಹಿತ್ಯದ ಬಗ್ಗೆ ಬರೀತೀಯಾ, ನಾನು ಇಂಟರ್ಫಿಯರ್ ಆಗೋದಿಲ್ಲ, ಕಂಪ್ಲೀಟ್ ಲಿಬರ್ಟಿ ಇದೆ, ಒಂದು ತರಹ ಈ ಪೇಜ್ಗೆ ನೀನೇ ಎಡಿಟರ್ ಅಂತ ನನಗೆ ವಿಶ್ ಮಾಡಿ, ಒಂಥರ ಇಂಡೈರೆಕ್ಟಾಗಿ ವಾರ್ನ್ ಮಾಡಿ, ಬಿ ಕೇರ್ಫುಲ್, ಒಂದು ಪೇಜ್ ನಿನಗೆ ಕೊಟ್ಟಿದ್ದೀನಿ, ಯಾವ ಪತ್ರಿಕೆಗೂ ಕೊಟ್ಟಿಲ್ಲ. ಯಾಕೆಂದರೆ ಪ್ರಜಾವಾಣಿ, BV ವೈಕುಂಠರಾಜು, ಹಿ ವಾಸ್ ರೂಲಿಂಗ್ ದಟ್ ಲೈಕ್ ಎನಿಥಿಂಗ್ ಕಲ್ಚರಲ್ ಸೆಕ್ಟರ್ನ. ಅದನ್ನೆಲ್ಲ ನೋಡಿಕೊಂಡು ನನಗೆ ಒಂದು ಪೇಜ್ ಬಂದಿದೆ ಅಂದರೆ ನಾನು ಹೆಂಗೆ ತುಂಬಿಸೋದು? ಪ್ರತಿ ವಾರ ನಾಟಕ ಇರಲ್ಲ. ಸಪೋಸ್ ನಾಟಕ ಇದ್ದರೂ ಕೂಡ
ಅಷ್ಟೊಂದು ಹೇಗೆ ಬರೆಯೋಕ್ಕೆ ಸಾಧ್ಯ ಆಗುತ್ತೆ? ಎಲ್ಲ ನಾಟಕ ಕೂಡ ದಟ್ ಡಸಂಟ್ ಡಿಸರ್ವ್. ನಾನು ಬರಿಬೇಕು ಅಂತ ಹೇಳಿದಾಗ ತುಂಬ ಕ್ಲಿನಿಕಲಾಗಿ ಸ್ಟೂಡೆಂಟಾಗಿ ನಾನು ನೋಡಬೇಕಾಗತ್ತೆ. ಆಗ ನನಗೆ ಒಂಥರ ಎಷ್ಟು ಆ್ಯಂಗ್ಸೈಟಿ ಇರ್ತಿತ್ತು, ಹೇಗಪ್ಪ ಬರೆಯೋದು, ಏನು ಬರೆಯೋದು ಅಂತ. ಮತ್ತು ಅವ್ರು ಅನೌನ್ಸ್ ಮಾಡ್ತಾ ಇದ್ರಲ್ಲ, ರಾಗ ಮತ್ತು ತಾಳ, ಕೃತಿ, ಯಾರು ಬರೆದಿರೋದು, ಇದನ್ನೆಲ್ಲನೂ ನೋಟ್ಸ್ ಮಾಡ್ಕೊ, ಅನಲೈಸ್ ಮಾಡ್ಕೊ, ಬರಿ. ಇದೆಲ್ಲ ಕೂಡ ನನಗೆ ಸಿನಿಮಾ ಒಂದು ತರಹ ಆಗಿಬಿಡುತ್ತೆ. ದಿಸ್ ವಾಸ್ ಎ ಚಾಲೆಂಜ್, ಐ ಟೆಲ್ ಯು. ಮತ್ತು ಈಗ ನಾನು ಜರ್ನಲಿಸ್ಟಿಕ್ಕಾಗಿ ಹೇಳಬೇಕು ಅಂತ ಹೇಳೋದಾದರೆ ತುಂಬ ಜನ ಹೇಳ್ತಾರೆ, ಅಯ್ಯೋ ಸಿನಿಮಾ ಜರ್ನಲಿಸಮ್ಮಾ ಅಂತ. ಸಿನಿಮಾ ಜರ್ನಲಿಸಮ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಅದು ಆವತ್ತೂ ಅಷ್ಟೇ, ಇವತ್ತೂ ಅಷ್ಟೇ. ತುಂಬ ಕಷ್ಟ ಆಗ್ತಾಯಿತ್ತು ಸಿನಿಮಾದವರನ್ನು ಮಾತಾಡಿಸುವಾಗ, ಅವ್ರ ಬಗ್ಗೆ ಬರೀಬೇಕಾದ್ರೆ, ಇಂಟರ್ವ್ಯೂ ಮಾಡಬೇಕು ಅಂತಂದರೆ. ಎಲ್ಲರೂ ತುಂಬ ಇಂಟೆಲಿಜೆಂಟ್ ಇರೋದಿಲ್ಲ, ಎಲ್ಲರೂ ಸೆರೆಬ್ರಲ್ ಇರೋದಿಲ್ಲ. ಅನಲೈಸ್ ಮಾಡಬೇಕಾಗುತ್ತೆ. ಅವ್ರಿಗೆ ನಾವೇನೋ ಪ್ರಶ್ನೆ ಕೇಳ್ತೀವಿ, ಅವ್ರಿಗೆ ಮಾತಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಸಲ ನಾವುಗಳೇ ಹೌದಾ ಹೌದಾ ಅಂತಂದ್ಬಿಟ್ಟು ಲೀಡಿಂಗ್ ಕ್ವೆಶ್ಚನ್ನು ಹಾಕಿ ನಾವೇ ಅದನ್ನು ಹೌದು ಅಂತ ಅವ್ರ ಹತ್ರ ಅನ್ನಿಸ್ಕೊಂಡು ಬರೆದಿರೋದು ಉಂಟು. ದಿಸ್ ಈಸ್ ಅನ್ ಓಪನ್ ಸೀಕ್ರೆಟ್. ಇದು ಎಲ್ಲ ಸಿನಿಮಾ ಜರ್ನಲಿಸ್ಟ್ಗಳಿಗೂ ಆಗಿರೋವಂಥದ್ದಿದು. ಆದರೆ ನಾಟಕಕ್ಕೆ ಬಂದಾಗ ನಾಟಕ ಸೆಕ್ಟಾರು ಈಸ್ ವೆರಿ ಹ್ಯೂಜ್. ಅಲ್ಲಿರೋರು ಎಲ್ಲರೂ ಕೂಡ ತುಂಬ ಓದ್ಕೊಂಡಿರೋರು. ಮತ್ತು ಬೋತ್ ಇಂಡಿಯನ್ ಲಿಟ್ರೇಚರ್ ಆಗ್ಬೋದು, ವೆಸ್ಟರ್ನ್ ಲಿಟ್ರೇಚರ್ ಆಗ್ಬೋದು, ಅಬ್ಸರ್ಡ್ ನಾಟಕಗಳು ನಮ್ಮಲ್ಲಿ ಎಷ್ಟೊಂದಿದೆ. ಅಬ್ಸರ್ಡ್ ಲಿಟ್ರೇಚರಲ್ಲಿ ಕೂಡ ತೆಗೆದುಕೊಂಡು ನಾಟಕ ಮಾಡಿದ್ದಾರೆ. ಮತ್ತು ಫಾರ್ ಎಕ್ಸಾಂಪಲ್ ಸಮುದಾಯ, ಪ್ರಸನ್ನ ಇದ್ದರು, ಅವ್ರುಗಳೆಲ್ಲರೂ ಒಂದು ಹೊಸ ಮೂಮೆಂಟು, ಇಪ್ಟಾ ಮೂಮೆಂಟ್ ಅದು. ಅದನ್ನು ಕಮ್ಯುನಿಸಮ್ ಅಂತ ನಾನು ಹೇಳಲ್ಲ, ಆದರೆ ಒಂದು ಪೀಪಲ್ ಓರಿಯೆಂಟೆಡ್ ಮೂಮೆಂಟಿಂದ ಬಂದು ನಾಟಕ ಮಾಡ್ತಾಯಿದ್ದವರು. ಇನ್ನು ರಂಗಸಂಪದದಲ್ಲಿ ಇವರು ಲೋಕೇಶ್ ಅನ್ನೋರು ಅದನ್ನು ಆ ಗ್ರೂಪು ಶುರು ಮಾಡಿದ್ದಂತೆ. ನಾ ಬರೋಷ್ಟೊತ್ತಿಗೆ ಅದಕ್ಕೊಂದು 10-15 ವರ್ಷ ಆಗಿತ್ತು. ಮತ್ತು ಇನ್ನು ಕಪ್ಪಣ್ಣ, ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರು, ಇಂಥವ್ರು ಎಲ್ಲರೂ ಕೂಡ, ಮತ್ತು ಬೆನಕ, ನಾಗಾಭರಣ, ಬಿ ವಿ ಕಾರಂತ್, ಲಂಕೇಶ್, ನೀವು ನೇಮ್ ಇಟ್, ಇವರೆಲ್ಲರೂ ಕೂಡ ದೇ ಆರ್ ಸಮಥಿಂಗ್ ಇನ್ ದ ಲಿಟ್ರರಿ ಆ್ಯಂಡ್ ಥಿಯೇಟರ್ ಸರ್ಕಲ್. ನಾನು ಇದನ್ನು ಸ್ವೀಪಿಂಗಾಗಿ ನಾಟಕ ನೋಡಿ ಬರೆಯೋಕ್ಕಾಗತ್ತಾ? ನೋ ವೇ. CGK ಅವ್ರ ಕಾಂಟ್ರಿಬ್ಯೂಷನ್ನು ಡೈರೆಕ್ಟ್ ಫ್ರಮ್ ದ ಕಾಲೇಜ್ ಟು ಎಡಿಟೋರಿಯಲ್, ಮತ್ತು 1 ಪೇಜ್ ಇನ್ಚಾರ್ಜು. ನನಗೆ ಪ್ರತಿ ನಾಟಕ ಬರೀಬೇಕಾದ್ರೂ ಕೂಡ ಇವರಿಷ್ಟೋ ಜನವೇ ಕ್ಲೋಸ್ ಅಪ್ಪಲ್ಲಿ ಬರ್ತಾಯಿದ್ರು. ವೈಶಾಲಿ, ಸುಂದರ್ ರಾಜ್, ಬೆನಕ, ಇವ್ರುಗಳೆಲ್ಲ ನನಗೆ ಸ್ವಲ್ಪ ಪರ್ಸ್ನಲ್ ಲೆವೆಲಲ್ಲಿ ಕೂಡ ಗೊತ್ತಿತ್ತು. TN ಸೀತಾರಾಮ್, ಈ ಥರದವ್ರೆಲ್ಲರೂ, ಶ್ರೀನಿವಾಸ್ ಪ್ರಭು, ಯು ನೇಮ್ ದೆಮ್. ಮತ್ತು ಸಂಕೇತು, ಶಂಕರ್ ನಾಗ್, ಅರುಂಧತಿ ನಾಗ್, ಇವರೆಲ್ಲರೂ ಕೂಡ ಬ್ಯಾಕ್ ಆಫ್ ಮೈ ಮೈಂಡ್ ಬರ್ತಾಯಿತ್ತು. ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡದಲ್ಲಿ ಪ್ರತಿಯೊಬ್ಬರು ಕೂಡ ನಾಟಕನ ತುಂಬ ಸೀರಿಯಸ್ ಆಗಿ ತೊಗೊಂಡು, ಅದು ಲಿಟ್ರರಿ ಬ್ಯಾಕ್ಗ್ರೌಂಡಲ್ಲಿ ಹೇಗಿತ್ತು, ಮತ್ತು ಅದನ್ನು ರಂಗರೂಪದಲ್ಲಿ ತಂದಾಗ ನಾಟಕದ ಫಾರ್ಮ್ಯಾಟಲ್ಲಿ ಹೇಗಿತ್ತು, ಈ ಥರ ಕಂಪ್ಯಾರಿಸನ್ ಎಲ್ಲ ಇದ್ದಾಗ, ಯು ಜಸ್ಟ್ ಇಮ್ಯಾಜಿನ್. ನನಗೆ ಏನೂ ಸರಿಯಾಗಿ ಗೊತ್ತೇ ಇಲ್ಲ. ನನ್ನನ್ನು ನೀರಿಗೆ ತಳ್ಳಿಬಿಟ್ಟಿದ್ದಾರೆ ನಮ್ಮ ಎಡಿಟರು. ಐ ಹ್ಯಾವ್ ಟು ರೈಟ್. ಅದಕ್ಕೆ ಗೈಡ್ ಮಾಡೋದಕ್ಕೆ ಕೂಡ ನನಗೆ ಸಿನಿಮಾ ಅಂತ ಹೇಳಿದ್ರೆ, ನಾನು ಆವಾಗಲೇ ನನ್ನ ಪ್ರೀವಿಯಸ್ ಎಪಿಸೋಡ್ಸಲ್ಲಿ ಹೇಳ್ದಂಗೆ ಗಣೇಶ್ ಆ್ಯಂಡ್ ಸುಬ್ರಹ್ಮಣ್ಯ ಇದ್ದರು. ನಾಟಕ ವಾಸ್ ಟೋಟಲಿ ಮೈ ಡೊಮೈನ್, ಮೈ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ. 1-2 ವಾರ ನಮ್ಮ ಸರ್ ನೋಡಿದ್ರು, ನಮ್ಮ ಎಡಿಟರ್ ನೋಡಿದ್ರು. ತುಂಬ ಹೆವಿಯಾಗಿ ಬರೀತಾ ಇದ್ದೆ ನಾನು. ಏನೊಂಥರ, ಈ ನಾಟಕ ನೋಡಿದ್ರೆ ಸಮಾಜ ಉದ್ಧಾರ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಈ ನಾಟಕಕ್ಕೆ ಯಾವುದೇ ಥರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ನನ್ನ ಮೇಲೆ ಒಂದು ಆಕಾಶ ಬಿದ್ದ ಹಾಗೆ ರೆಸ್ಪಾನ್ಸಿಬಿಲಿಟಿ ಥರ ತುಂಬ ಸೀರಿಯಸ್ ಆಗಿ ಬರೀತಾ ಇದ್ದೆ. ಸೊ 1-2-3 ವಾರ ಅಬ್ಸರ್ವ್ ಮಾಡಿದ್ದಾರೆ ಅನಿಸುತ್ತೆ ನಮ್ಮ ಎಡಿಟರು. ಒಂದಿನ ಕರೆದ್ರು, ಶಮಂತ ಬಾಯಿಲಿ ಅಂತ. ಆಮೇಲೆ ನೀ ಯಾತಕ್ಕೆ ಇಷ್ಟು ಸೀರಿಯಸ್ ಆಗಿ ಬರೀತೀಯಾ ಅಂತ. ಏನು ಆನ್ಸರ್ ಹೇಳಿ? ನನಗೆ ಇವರೆಲ್ಲರೂ ತುಂಬ ಸೀರಿಯಸ್ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಏನೂ ಇಲ್ಲ, ಬ್ಲಿಂಕ್ ಮಾಡಿ ಅವ್ರ ಮುಖ ಹಿಂಗೆ ನೋಡ್ತಾ ಇದ್ದೀನಿ ನಾನು. ನಂಗೆ ಅರ್ಥನೇ ಆಗಲಿಲ್ಲ ಅವ್ರು ಏನು ಕೇಳಿದ್ದಾರೆ ಅಂತ. ಡೋಂಟ್ ಮೇಕ್ ಇಟ್ ಸೋ ಸೀರಿಯಸ್ ರೈಟ್ ಅಪ್. ಯು ಆರ್ ರೈಟಿಂಗ್ ಅವರ್ಸ್ ಈಸ್ ಎ ಸಿನಿಮಾ ಮ್ಯಾಗಝೈನ್. ಸಿನಿಮಾ ಓದುಗರು, ರೀಡರ್ಸು ಈ 7th ಪೇಜನ್ನು ಓದಿ ಒಂದು ಸಲ ನಾಟಕ ನೋಡಬೇಕು, ಒಂದು ಸಲ ಕ್ಲಾಸಿಕಲ್ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಏನಪ್ಪ ಅಂತ ನೋಡಬೇಕು. ಆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದು ಈಸ್ ಯುವರ್ ಜಾಬ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ನನಗೆ ನನ್ನದೇ ಆದ ಭಾಷೆಯಲ್ಲಿ ನನ್ನ ಲೆವೆಲ್ಗೆ ಇಳಿದು ಅವರು ಹೇಳಿದ್ರು. ಒಂದು ಕೆಲಸ ಮಾಡು, ಯಾರೂ ಶುರು ಮಾಡಿಲ್ಲ, ಥಿಯೇಟರ್ ಬೀಟ್ ಅಂತ ಒಂದು ಶುರು ಮಾಡು, ಕಲಾಕ್ಷೇತ್ರ ಬೀಟ್ ಅಂತ ಒಂದು ಶುರು ಮಾಡು. ಎಷ್ಟೊಂದು ಜನ ರಿಹರ್ಸಲ್ ಮಾಡ್ತಾ ಇರ್ತಾರೆ, ಹೊಸಬ್ರು ಇರ್ತಾರೆ, ಹೊಸ ಡೈರೆಕ್ಟರ್ ಇರ್ತಾರೆ, ಹೊಸ ಆ್ಯಕ್ಟರ್ಸ್ ಇರ್ತಾರೆ.
ಅಂಥವ್ರ ಹತ್ರ ಎಲ್ಲ ನೀವು ಮಾತಾಡು, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಸ್ಟಾಬ್ಲಿಷ್ಡ್ ಆಗಿರೋ ಟ್ರೂಪ್ಸ್ನನ್ನೇ ನೀನು ಚೇಸ್ ಮಾಡಬೇಡ, ಅದ್ರ ಜೊತೆಗೆ ನ್ಯೂ ಕಮರ್ಸ್ ಇರ್ತಾರೆ ಅಂಥವ್ರಿಗೆ ನೀನು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ನಿನಗೆ ತುಂಬ ಈಸಿ ಆಗುತ್ತೆ ಅಂತ ಹೊಸಬ್ರ ಜೊತೆಗೆ ಮಾತಾಡೋದಕ್ಕೆ ಅಂತ. ಅವರು ಯಾತಕ್ಕೆ ಅವ್ರು ಆ ಮಾತು ಹೇಳಿದರು ಅಂದರೆ, ನನಗಿನ್ನೂ ಫೈನಲ್ ಇಯರ್ ರಿಸಲ್ಟು ಬಂದಿಲ್ಲ, ಫೈನಲ್ LLBಯಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದಿತ್ತು. ರಿಲೇಟ್ ಮಾಡ್ಕೊಳ್ಳೋಕ್ಕೆ, ಮಾತಾಡೋಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಅವ್ರು ಕೊಟ್ಟಿದ್ದು ಟಿಪ್ಸು ಎಷ್ಟು ಸಿಂಪಲ್ ಆ್ಯಂಡ್ ಡೈರೆಕ್ಟ್ ಇತ್ತು ಅಂತ ಹೇಳಿದ್ರೆ, ಕಲಾಕ್ಷೇತ್ರ ಅಲ್ಲಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು ಜಾಗಗಳಿಗೆ, ಇವತ್ತಿನ ದಿನ ಏನೋ ಕಲಾಕ್ಷೇತ್ರದಲ್ಲಿ ಅದು ರಿಹರ್ಸಲ್ ರೂಮ್ಸ್ ಇದೆ, ಆವಾಗ ಇರಲಿಲ್ಲ. ಒಬ್ಬೊಬ್ಬರು ಒಂದೊಂದು ಕಡೆಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅಫ್ಕೋರ್ಸ್ ಇವತ್ತು ಕೂಡ ಅದನ್ನು ಇದೆ ಅಂತ ಇಟ್ಕೊಳ್ಳಿ, ಇಲ್ಲ ಅಂತಲ್ಲ. ಹಾಗಾಗಿ ಬೇರೆ ಬೇರೆ ನಾಟಕಗಳು ಬೇರೆ ಬೇರೆ ಜಾಗದಲ್ಲಿ, ಥ್ಯಾಂಕ್ ಗಾಡ್ ಮೋಸ್ಟ್ ಆಫ್ ದೀಸ್ ನಾಟಕ ರಿಹರ್ಸಲ್ಸ್ ನಡೀತಾ ಇದ್ದಿದ್ದು ಸೌತ್ ಬೆಂಗಳೂರು. ನಾನಿದ್ದಿದ್ದು ಸೌತ್ ಬೆಂಗಳೂರು. ಸೊ ನನಗೆ ಇದೇನದು ಎಡಿಷನ್ ಬಂದಾದಮೇಲೆ ನನಗೆ ತುಂಬ ಈಸಿಯಾಗಿ ಹೋಗ್ತಾ ಇತ್ತು. ಸ್ವಲ್ಪ ಸಿನಿಮಾ ರಿಪೋರ್ಟಿಂಗಿಗೆ ಹೇಗೆ ಬೇಕೋ ಹಾಗೆ ನಾನು ಪ್ಲ್ಯಾನ್ ಮಾಡ್ಕೋತಾ ಇದ್ದೆ. ಈ ರಿಹರ್ಸಲ್ಸ್ ಎಲ್ಲ ಸಾಯಂಕಾಲ ಶುರು ಆಗ್ತಾಯಿತ್ತು, 5:30 6 ಗಂಟೆಗೆ ಎಲ್ಲನೂ. ಹಾಗಾಗಿ ಅವ್ರಿಗೆ ಮುಂಚೆನೇ ಹೇಳಿಬಿಡ್ತಾ ಇದ್ದೆ, ನಾನು ಇವತ್ತಿನ ದಿನ ನಿಮ್ಮ ರಿಹರ್ಸಲ್ಗೆ ಬರ್ತಾಯಿದ್ದೀನಿ, ಈ ಜಾಗಕ್ಕೆ ಹೀಗೆ ಅಂತ. ಯು ಜಸ್ಟ್ ಡೋಂಟ್ ಬಿಲೀವ್ ಇಟ್, ನಾನು ಇದನ್ನು ಬರೆದ ಮೇಲೆ ಫಸ್ಟ್ ಎಡಿಷನ್ನಲ್ಲಿ ಸೂಪರ್ ಡ್ಯೂಪರ್ ಹಿಟ್ ಆಗೋಯ್ತು. ಕ್ರಮೇಣ ಸೆಕೆಂಡ್ ವೀಕ್ ಆನ್ವರ್ಡ್ಸ್ ಐ ಸ್ಟಾರ್ಟೆಡ್ ಗೆಟಿಂಗ್ ಇಂಟಿಮೇಷನ್. ಮನೆಗೂ ಫೋನ್ ಬರ್ತಾಯಿತ್ತು, ಆಫೀಸ್ಗೂ ಫೋನ್ ಬರ್ತಾಯಿತ್ತು, ಈ ನಾಟಕ ಮಾಡ್ತಾಯಿದ್ದೀವಿ, ನೀವು ರಿಹರ್ಸಲ್ಗೆ ಬನ್ನಿ ಅಂತ. ವಾಟ್ ಎಲ್ಸ್ ಡು ಯು ವಾಂಟ್? ಒಂದು ಜಸ್ಟ್ ಬೇಬಿ ಸ್ಟೆಪ್ಸ್ ಇಡ್ತಾ ಇರೋವಂಥ ಜರ್ನಲಿಸ್ಟ್ಗೆ ಗೈಡ್ ಮಾಡಿರೋಂತಹ ಕಲೀಗ್ಸ್ ಇದ್ದರು, ಎಡಿಟರ್ ಇದ್ದರು, ಆಮೇಲೆ ನನ್ನ ಇಂಟ್ರೆಸ್ಟು, ನನ್ನ ಪ್ಯಾಷನ್ಗೆ ಸಪೋರ್ಟ್ ಮಾಡೋಂತಹ ಅಟ್ಮಾಸ್ಫಿಯರು ಥಿಯೇಟರ್ ಸರ್ಕಲಲ್ಲಿತ್ತು. ಪ್ರತಿಯೊಬ್ಬರು ಕೂಡ ಒಂಥರ ರೆಡ್ ಕಾರ್ಪೆಟ್ ಅಂತೆಲ್ಲ ಹೇಳಲ್ಲ, ಅದು ತುಂಬ ಎಕ್ಸಾಜರೇಷನು, ಸೂಪರ್ಲೇಟಿವ್ ಅಂತ ಅನಿಸುತ್ತೆ. ಇಟ್ ಈಸ್ ಎ ವಿನ್ ಸಿಚುಯೇಷನ್. ಫಾರ್ ದೆಮ್ ಇಟ್ ಈಸ್ ಎ ಪಬ್ಲಿಸಿಟಿ, ಫಾರ್ ಮೀ ಇಟ್ ಈಸ್ ಎ ನ್ಯೂ ಕೈಂಡ್ ಆಫ್ ರೈಟಿಂಗ್. ಮತ್ತು ಯಾರೂ ಮಾಡಿಲ್ಲ ಲೀಡಿಂಗ್ ಪೇಪರ್ಸ್ ಲೈಕ್ ಪ್ರಜಾವಾಣಿ ಈಸ್ ಸಮಥಿಂಗ್ ಸೂಪರ್ ಡ್ಯೂಪರ್ ಮಾಡೆಲ್ ಆಗಿತ್ತು. ಪ್ರಜಾವಾಣಿನಲ್ಲಿ ಬಂತು ಅಂತ ಹೇಳೋರು ದಟ್ ಈಸ್ ಅಲ್ಟಿಮೇಟ್. ಉಳಿದ ಪೇಪರು ಎಲ್ಲ ಸೆಕೆಂಡರಿ ಇತ್ತು. ಹಾಗಾಗಿ ನನಗೆ ಕಾನ್ಸ್ಟೆಂಟಾಗಿ ಇದನ್ನು ಯಾವಾಗ ನಮ್ಮದು ಈ ರೌಂಡಪ್, ಥಿಯೇಟರ್ ರೌಂಡಪ್ ಕ್ಲಿಕ್ ಆಯಿತು, ಬೇರೆ ಬೇರೆ ದೃಷ್ಟಿಯಿಂದ ನಾಟಕನ ನೋಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಯಿತು. ಇದೇ ಟೈಮ್ನಲ್ಲೇ ಥಿಯೇಟರ್ ಆರ್ಟಿಸ್ಟ್ಗಳನ್ನು ಇಂಟರ್ವ್ಯೂ ಮಾಡೋದಕ್ಕೆ ನಮ್ಮ ಎಡಿಟರು ಇನ್ನೊಂದು ಸಜೆಷನ್ ಕೊಟ್ಟರು. ಬರೀ ರೌಂಡಪ್ ಮಾತ್ರ ಅಲ್ಲ, ಬರೀ ಸಿನಿಮಾದವ್ರನ್ನೇ ಯಾತಕ್ಕೆ ನೀನು ಇಂಟರ್ವ್ಯೂ ಮಾಡ್ತೀಯಾ, ಥಿಯೇಟ್ರ್ನವ್ರನ್ನೂ ಮಾಡು ಅಂತ. ಥಿಯೇಟ್ರ್ನವ್ರನ್ನೂ ಮಾಡು ಅಂತ ಹೇಳಿದಾಗ ಬೇರೆ ಕಡೆಯಿಂದ NSTಯಿಂದ ಬಂದಂತಹ ಕನ್ನಡ ನಾಟಕನ ಡೈರೆಕ್ಟ್ ಮಾಡುವಂತಹ ಬಂದಿರುವಂಥ ತುಂಬ ಜನ ಡೈರೆಕ್ಟರ್ಸ್ನ ನಾನು ಮಾತಾಡ್ಸಿದ್ದೀನಿ. ಅಂಕುರ್ ಅವರು ಅನಂತಮೂರ್ತಿ ನಾಟಕನ, ಒಂದು ಕಥೆನ ತೆಗೆದುಕೊಂಡು ಕನ್ನಡದಲ್ಲಿ ನಾಟಕ ಮಾಡೋಕ್ಕೆ ಹೊರಟಿದ್ರು. ನಂಗೆ ಅರ್ಧಂಬರ್ಧ ಜ್ಞಾಪಕ ಇದೆ. ಈ ನಾಟಕನ ನೀವು ಕತೆ ತೊಗೊಂಡು ಹೇಗೆ ವಿತೌಟ್ ಎನಿ ಸ್ಕ್ರಿಪ್ಟ್ ನಾಟಕ ಮಾಡ್ತೀರಾ ಅಂತಂದರೆ ಅವರು ಹೇಳಿದರು, ಮುಖಕ್ಕೆ ಕೊಡ್ದಂಗೆ ಹೇಳಿದರು. ಅವ್ರು ನಮ್ಮ ಆಫೀಸ್ಗೆ ಬಂದಿದ್ದರು. ನಾಟಕ ನೋಡ್ಬಿಟ್ಟು ಈ ಕ್ವಶನನ್ನು ಕೇಳಿ, ಅಲ್ಲಿವರೆಗೂ ಈ ಕ್ವಶನನ್ನು ಕೇಳಬೇಡಿ ಅಂತ. ಮತ್ತು ಇದು ಥಿಯೇಟರ್ ಆರ್ಟಿಸ್ಟ್ಗಳನ್ನ ಇಂಟರ್ವ್ಯೂ ಮಾಡು ಅಂತ ಹೇಳಿದಾಗ ಉಮಾಶ್ರೀ ನಮ್ಮ ಆಫೀಸ್ಗೆ ಬಂದಿದ್ದರು. ನಮ್ಮ ಕ್ಯಾಂಟೀನಲ್ಲಿ ಕೂತ್ಕೊಂಡು ಉಮಾಶ್ರೀ ಹತ್ರ ಮಾತಾಡಿದ್ದೆ. ಮುಖ್ಯಮಂತ್ರಿ ಚಂದ್ರು ಬಂದಿದ್ದರು. ಅವರು ಸ್ಟಿಲ್ ಹಿ ವಾಸ್ ಇನ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಬಳಿ ಕೆಲಸ ಮಾಡ್ತಾಯಿದ್ರು. ನನಗೆ ಮುಖ್ಯಮಂತ್ರಿ ಚಂದ್ರನ ನಮ್ಮ ಆಫೀಸಲ್ಲಿ ನೋಡ್ಬಿಟ್ಟು ನನಗೆ ಖುಷಿ ಆಗೋಗಿತ್ತು. ಯಾಕೆಂದರೆ ನನ್ನ ಕೆಲವು ಫ್ರೆಂಡ್ಸ್ದು ಮಾರ್ಕ್ಸ್ ಕಾರ್ಡೆಲ್ಲ ಬಂದಿರಲಿಲ್ಲ, ಮತ್ತು ಮಾಲ್ ಪ್ರಾಕ್ಟೀಸ್ ಅಂತ ಫೇಲ್ ಆಗಿತ್ತು, ಟೋಟಲ್ಗೆ ಹಾಕಿದ್ದು. ಇವತ್ತಿನಷ್ಟು ಸುಲಭ ಇರಲಿಲ್ಲ ಟೋಟಲಿಂಗ್ ಅಂದರೆ. ಅವ್ರಿಗೆ ಈ ಥರ ವಿಷಯಗಳನ್ನೆಲ್ಲ ಅಪ್ಲಿಕೇಶನ್ ಹಾಕಿ ನನ್ನ ಫ್ರೆಂಡ್ಸ್ಗೆ ಇದನ್ನು ಹೆಲ್ಪ್ ಮಾಡಿ, ಅದು ಹೆಲ್ಪ್ ಮಾಡಿ ಅಂತ ಯೂನಿವರ್ಸಿಟಿಯಿಂದ ಎಲ್ಲನೂ ತೆಗೆದುಕೊಂಡಿತ್ತು. ಆಮೇಲೆ ಉಮಾಶ್ರೀದು ಒಂದು ನಾಟಕ ನೋಡಿದ್ದೆ, ಐ ಹ್ಯಾವ್ ಫರ್ಗಾಟನ್ ದ ನಾಟಕ ಹೆಸರು. ಆ ನಾಟಕದಲ್ಲಿ ಒಂದು ಹಳ್ಳಿ ಹೆಣ್ಣು ಮಗಳು ಏಕೆ, ಆ್ಯಂಡ್ ಥಿಯೇಟರ್ಗೆ ಸ್ಟೇಜ್ಗೆ ಬಂದಾಗ ಶಿ ವಾಸ್ ಸೋ ಬೋಲ್ಡ್ ಅಂತ ಹೇಳಿದ್ರೆ. ಆ್ಯಂಡ್ ಅದು ಒಂದು ತುಂಬ ಎಮೋಷ್ನಲ್ ಸೀನ್ ಅದು. ಆಕೆ ವಿತೌಟ್ ಎನಿ ಇನ್ಹಿಬಿಷನ್ ಆಕೆ ಆ್ಯಕ್ಟ್ ಮಾಡಿದ್ದುಂಟು. ಆಮೇಲೆ ಆಕೆ ಹತ್ರ ನಾವು ನಾಟಕದ ಬಗ್ಗೆ ಎಲ್ಲ ಮಾತಾಡಿದಾಗ ಆಕೆ ಮಾತಾಡ್ತಾ ಇದ್ದಿದ್ದು, ಉಮಾ ತಾನು ಹುಟ್ಟಿದ್ದು ಬೆಳೆದಿದ್ದು ಯಾವ ಥರ ಸಿನಿಮಾ ನಾಟಕಕ್ಕೆ ಕ್ಷೇತ್ರಕ್ಕೆ ಬಂದಿದ್ದು, ಮತ್ತು ಹೌ ಇಟ್ ಈಸ್ ಫೀಡಿಂಗ್ ಹರ್, ಸಪೋರ್ಟಿಂಗ್ ಹರ್, ಆಲ್ ದೋಸ್ ಥಿಂಗ್ಸ್. ಮತ್ತು ಶಿ ವಾಸ್ ಅನ್ ಎಕ್ಸ್ಟ್ರಾಡಿನರಿ ಆ್ಯಕ್ಟರ್. ಅಫ್ಕೋರ್ಸ್ ಇವನ್ ನಾವು ಆಲ್ಸೋ ನಮ್ಗೆ ಗೊತ್ತಿದೆ, ಇಲ್ಲ ಅಂತಲ್ಲ. ಜಸ್ಟ್ ಇಮ್ಯಾಜಿನ್, ಫಸ್ಟ್ ಇಂಟರ್ವ್ಯೂ ಅಂತೆ ಅವ್ರಿಗೆ ಫಸ್ಟ್ ಇಂಟರ್ವ್ಯೂ ಇರಲಿ, ನನಗೂ ಕೂಡ ಫಸ್ಟ್ ಇಂಟರ್ವ್ಯೂನೇ. ಅದೆಲ್ಲ ಆದಮೇಲೆ ಭಯಭಕ್ತಿಯಿಂದ ನಾನು ಕೇಳಿದ್ದೆ, ಉಮಾ ನೀವು ಆ ನಾಟಕದಲ್ಲಿ ಪಲ್ಲು ಎಲ್ಲ ಬಂದ್ಬಿಟ್ಟಿತ್ತು, ನಿಮ್ಗೆ ಏನೂ ಅನ್ನಿಸ್ಲಿಲ್ವಾ? ನಮ್ಗೆ ನೋಡಬೇಕಾದ್ರೇ ತುಂಬ ಕಷ್ಟ ಆಗ್ತಾಯಿತ್ತು ಅಂತ. ಬಹುಶಃ ಈ ಥರ ಕ್ವಶನ್ಸ್ನ ಇವತ್ತು ನಾವು ಯಾರೂ ಕೇಳಕ್ಕೆ ಹೋಗೋದಿಲ್ಲ.
ಬಿಕಾಸ್ ಮೈ ಬಾಡಿ ಮೈ ರೈಟ್ ಅಂತ ನಾವು ಹೇಳ್ತೀವಿ. ನನಗೆ ಆವತ್ತು ನನಗೆ ಮಾತ್ರ ಅಲ್ಲ, ಬೇರೆಯವ್ರಿಗೆಲ್ರಿಗೂ ಒಂಥರ ಅನಿಸಿತ್ತು. ಬಟ್ ಶಿ ವಾಸ್ ಸಚ್ ಎನ್ ಎಕ್ಸ್ಟ್ರಾಡಿನರಿ ಆರ್ಟಿಸ್ಟ್ ಅಂತಂದರೆ, ಈ ಇನ್ಸಿಡೆಂಟು ಫಸ್ಟ್ ಇಂಟರ್ವ್ಯೂ ಆದಮೇಲೆ ಆಕೆದು CGKದು ಒಡಲಾಳ ನೋಡಿದ್ದದು. ವಾಟ್ ಎನ್ ಎಕ್ಸ್ಪೀರಿಯನ್ಸ್, ಐ ಟೆಲ್ ಯು, ವಾಟ್ ಎನ್ ಎಕ್ಸ್ಪೀರಿಯನ್ಸ್. ಮತ್ತು ಈ ಥರ ಆರ್ಟಿಸ್ಟ್ಗಳ ಹತ್ರ ಮಾತಾಡ್ದಂಗೆ ನನಗೂ ಕೂಡ ನಾಟಕನ ಬೇರೆ ಬೇರೆ ಡೈಮೆನ್ಷನ್ನಿಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಬರೀ ಆರ್ಟಿಸ್ಟ್ಗಳು ಮಾತ್ರ ಅಲ್ಲ, ಡೈರೆಕ್ಟರ್ಸ್ ಜೊತೆಗೆ ಮಾತಾಡಬೇಕಾದ್ರೆ ಅವ್ರ ಹತ್ರ ಕೂಡ ನನಗೆ ಇವತ್ತು ಅಫ್ಕೋರ್ಸ್ ಐ ಆಮ್ ಟ್ಯೂನ್ಡ್ ಇಲ್ಲ ಅಂತಲ್ಲ, ಅವತ್ತು ನಾನು ಎಷ್ಟೇ ಲಿಟ್ರೇಚರ್ ಓದಿದ್ದೀನಿ, ಎಷ್ಟೇ ಹೋಮ್ವರ್ಕ್ ಮಾಡಿದ್ದೀನಿ ಅಂತಂದರೂ ಕೂಡ ಡೈರೆಕ್ಟರ್ಸ್ ಲೈಕ್ ಪ್ರಸನ್ನ, ಸಮುದಾಯ ಪ್ರಸನ್ನ, R ನಾಗೇಶ್, ಬೆನ್ಕಾದವರು, ನಾಗಾಭರಣ, CGK, ಈ ಥರ ಲ್ಯೂಮಿನರೀಸ್ ಹತ್ರ ಮಾತಾಡಬೇಕಾದ್ರೆ ತುಂಬ ಒಳಗಡೆನೇ ಹೆದರಿಕೆ ಆಗ್ತಾಯಿತ್ತು. ನಾನು ಏನೇನೋ ಪೆದ್ದಾಗಿ ಸ್ಟುಪಿಡಾಗಿ ಕೇಳಿಬಿಟ್ರೆ ಇವ್ರೇನು ಅನ್ಕೋತಾರೆ, ಇವರು ನನ್ನನ್ನು ಸ್ಟೂಡೆಂಟ್ ಡೇಸಿಂದ ನೋಡಿದ್ದಾರೆ, ಇವಳಿಗೇನೂ ಗೊತ್ತಿಲ್ಲ, ಈ ಥರ ಎಲ್ಲ ಬರೀತಾಳ, ಈ ಥರ ಎಲ್ಲ ಕ್ವಶನ್ ಕೇಳ್ತಾಳ ಅಂತ. ಆವಾಗ ಪ್ರಕಾಶ್ ರೈ ಆತ ಕೂಡ ಕಟ್ಟೆ ಕಾಯ್ತಾ ಇದ್ದಿದ್ದು, ಕಲಾಕ್ಷೇತ್ರ ಕಟ್ಟೆ ಕಾಯ್ತಾ ಇದ್ದಿದ್ದು. ಸುಮಾರು ಸಲ ರೇಗಿಸಿದ್ದುಂಟು, ಏನು ಬರೀ ಆರ್ಟಿಸ್ಟ್ಗಳಂತಂದರೆ ದೊಡ್ಡದಾಗೆ ಹೆಸರು ಮಾಡಿರೋರ ಹತ್ರ ಮಾತ್ರ ಮಾತಾಡೋದಾ, ನಮ್ಮ ಹತ್ರ ಎಲ್ಲ ಮಾತಾಡ್ಸಲ್ವಾ ಅಂತ. ಆಮೇಲೆ ನೋಡಿದ್ರೆ ಕಂಪ್ಲೀಟ್ಲಿ ಪ್ಲೇಟ್ ಚೇಂಜ್ ಆಗೋಯ್ತು, ನಾನೇ ಆತನ್ನು ಹುಡ್ಕೊಂಡು ಹೋಗೋ ಹಂಗಾಗೋಯ್ತು. ಸೊ ಈ ಥರ ಎಕ್ಸ್ಪೀರಿಯನ್ಸಸ್ ಎಲ್ಲ ಕೂಡ ಥಿಯೇಟರ್ ಅಂತ ಬಂದಾಗ ಇವತ್ತಿಗೂ ನಾನು ಹೇಳ್ತಾ ಇದ್ದೀನಿ, ಆವತ್ತಿನ ಎಕ್ಸ್ಪೀರಿಯನ್ಸ್ ಅಲ್ಲ, ಇವತ್ತು ಕೂಡ ಆ ಥರ ಥಿಯೇಟರ್ ರೌಂಡಪ್ ಆಗಲಿ, ಥಿಯೇಟರ್ನ ಹೋಲಿಸ್ಟಿಕ್ ಆಗಿ 365 ಡಿಗ್ರೀಸಲ್ಲಿ ಅರ್ಥ ಮಾಡಿಕೊಂಡು ಬರೆಯೋ ಕಲ್ಚರು ಕ್ರಮೇಣ ಹೊರಟೋಗಿದೆ. ಥಿಯೇಟ್ರ್ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ತುಂಬ ಗ್ಲಾಮರಸ್ ಆಗಿ ಮಾತಾಡ್ತೀವಿ, ಗ್ಲೋರಿಫೈ ಮಾಡ್ತೀವಿ. ಅದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಇವತ್ತು ಡಿಜಿಟಲ್ ಮೀಡಿಯಾ ಎಲ್ಲ ಇದೆ. ಐ ಆಮ್ ನಾಟ್ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಮಾಡ್ತಾ ಇಲ್ಲ. ಆದರೆ ಒಬ್ಬ ಜರ್ನಲಿಸ್ಟು ನಾವು ಎಷ್ಟು ಹೋಮ್ವರ್ಕ್ ಮಾಡಿ ಬರಿಬೇಕಾಗುತ್ತೆ ಅನ್ನೋದಕ್ಕೆ ನಾನು ಇದನ್ನೊಂದು ಎಕ್ಸಾಂಪಲ್ ಥರ ಹೇಳ್ತಾ ಇದ್ದೀನಿ. ಇವತ್ತು ಎಲ್ಲರೂ ಹೇಳ್ತಾರೆ ಇವತ್ತು ನಮಗೆ ಮುಂಚಿನ ಥರ ಜರ್ನಲಿಸಮ್ ಇಲ್ಲ ಅಂತ. ನೋ, ಐ ಡೋಂಟ್ ಬಿಲೀವ್. ಸಪೋಸ್ ನೀವು ಹೋಲಿಸ್ಟಿಕ್ಕಾಗಿ ಅನಲೈಸ್ ಮಾಡಿ ಬರಿತೀನಿ ಅಂತ ಹೇಳಿದ್ರೆ ಯಾವ ಎಡಿಟರು ಯಾವ ಮ್ಯಾನೇಜ್ಮೆಂಟು ಬೇಡ ಅಂತ ಹೇಳಲ್ಲ. ಆ್ಯಕ್ಚುಲಿ ಇಟ್ ಈಸ್ ಎ ಪ್ರೈಡ್ ಆಫ್ ದಟ್ ಪಬ್ಲಿಕೇಶನ್ ಆಗುತ್ತೆ, ಪ್ರೈಡ್ ಆಫ್ ದಟ್ ಟೆಲಿವಿಷನ್ ಚಾನಲ್ ಆಗುತ್ತೆ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎ ಸಬ್ಜೆಕ್ಟ್ ಹೋಲಿಸ್ಟಿಕಲಿ. ನಾವು ಅದನ್ನು ಅರ್ಥ ಮಾಡಿಕೊಂಡು ಕೊಡೋಂಥ ಟ್ರೀಟ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ವಾಟ್ಸಪ್ ಇದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಅನ್ ಆವ್ರೇಜ್ ಕ್ಯೂರಿಯಸ್ ಪರ್ಸನ್ ಇವತ್ತು ಓವರ್ ಎಜುಕೇಟೆಡ್ ಆಗಿರೋದು. ಅಂಥವ್ರನ್ನ ನೀವು ಹೇಗೆ ಎಜುಕೇಟ್ ಮಾಡ್ತೀರಾ, ಅಂಥವ್ರಿಗೆ ನೀವು ಹೇಗೆ ಅಥೆಂಟಿಕ್ ಇನ್ಫಾರ್ಮೇಷನ್ ಕೊಡ್ತೀರಾ ಅನ್ನೋದು ಇವತ್ತು ನಮ್ಮ ಮುಂದೆ ಇರುವಂತಹ ಚಾಲೆಂಜು. ಆವಾಗ ನಾನು ಬರೀಬೇಕಾದ್ರೆ ಎಷ್ಟು ಹೆದರ್ಕೊಂಡು ನಾನು ಬರಿತಾ ಇದ್ದೆ, ಹೋಮ್ವರ್ಕ್ ಮಾಡ್ತಾ ಇದ್ದೆ ಅಂತಂದರೆ. ಆ್ಯಂಡ್ ನನಗೆ ಫಾರ್ಚುನೇಟ್ಲಿ ನಮ್ಮ ಎಡಿಟೋರಿಯಲಲ್ಲಿ ಕೂಡ ಗೈಡ್ ಮಾಡೋ ಜನ ಇದ್ದರು. ಅವ್ರುಗಳು ಅಷ್ಟೊಂದೆಲ್ಲ ಥಿಯೇಟರ್ ಆ್ಯಕ್ಟಿವಿಟೀಸ್ ಇಲ್ಲ ಅಂದರೂ ಕೂಡ ಎಕ್ಸ್ಪೋಸ್ ಆಗಿದ್ದರು. ಗಣೇಶ್ ಆ್ಯಂಡ್ ಸುಬ್ರಹ್ಮಣ್ಯ, ಈವನ್ ಮೈ ಎಡಿಟರ್ ಆಲ್ಸೋ. ನಾನು ಇವಾಗ ಒಂದೇ ಒಂದು ಎಕ್ಸಾಂಪಲ್ನ ನಾನು ಎಷ್ಟರ ಮಟ್ಟಿಗೆ ನಮಗೆ ಥಿಯೇಟ್ರ್ ಬಗ್ಗೆ ಲಿಬರ್ಟಿ ಇತ್ತು ಅಂತ ಹೇಳೋದಕ್ಕೆ ನಾನು ಒಂದು ಎಕ್ಸಾಂಪಲ್ BV ಕಾರಂತರದ್ದು ಕೊಟ್ಬಿಟ್ಟು ಇವತ್ತೊಂದು ಈ ಎಪಿಸೋಡ್ ನಾನು ಮುಗಿಸ್ಕೊತಾ ಇದ್ದೀನಿ. ನಾಟಕ ಹೇಳ್ತಾರೆ ಅದು ಸಿನಿಮಾಗಿಂತ ಡೈರೆಕ್ಟಾಗಿ ಹ್ಯೂಮನ್ ಎಮೋಷನ್ಸ್ ಜೊತೆಗೆ ಕೆಲಸ ಮಾಡೋವಂಥದ್ದು. ಮತ್ತು ಇಟ್ ಈಸ್ ಅನ್ ಆ್ಯಕ್ಟರ್ಸ್ ಮೀಡಿಯಮ್. ಇವತ್ತಿದ್ದಿದ್ದು ನಾಟಕ ನಾಳೆ ಇರಲ್ಲ ಅಂತ. ಹೌದು, ಇವತ್ತಿದ್ದಾಗೆ ನಾವು ಇನ್ನೊಂದು ಅರ್ಧ ಗಂಟೆಗೂ ನಮ್ಮ ಮೂಡ್ ಸ್ವಿಂಗ್ ಆಗುತ್ತೆ, ನಮ್ಮ ಮೂಡ್ ಫ್ಲಕ್ಚುಯೇಟ್ ಆಗುತ್ತೆ. ಅದೇ ಥರನೇ ನಾಟಕದಲ್ಲಿ ಆ್ಯಕ್ಟ್ ಮಾಡೋ ಆ್ಯಕ್ಟರ್ಸು ಪ್ರತಿಯೊಂದು ಕೂಡ ಅದನ್ನು ನೀವು ಇಫ್ ಯು ಆರ್ ಎ ಇದು ಡ್ರಾಮಾ ಬಫ್, ಇಫ್ ಯು ಆರ್ ಎ ಸೀರಿಯಸ್ ವಿಸಿಟರ್, ಇಫ್ ಯು ಆರ್ ಎ ಸೀರಿಯಸ್ ಸ್ಟೂಡೆಂಟ್ ಆಫ್ ಲಿಟ್ರೇಚರ್ ಆ್ಯಂಡ್ ಥಿಯೇಟರ್, ಅದು ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸೂಪರ್ಫಿಷಿಯಲ್ ಆಗಿ ನಾವು ನಾಟಕ ತಗೋತು ಅಂತಂದರೆ ನೋ, ನಾಟಕ ಈಸ್ ವೆರಿ ವೆರಿ ಡಿಫಿಕಲ್ಟ್ ದ್ಯಾನ್ ಎ ಸಿನಿಮಾ. ಸಿನಿಮಾದಲ್ಲಿ ಆ್ಯಕ್ಷನ್, ಕ್ಯಾಮ್ರಾ ಅದು ಒಂದು ಮುಗ್ದೋಯ್ತದು, ಡಾಕ್ಯುಮೆಂಟ್ ಆಯಿತು ಅಂತಂದರೆ. ವೆರಾಸ್ ಹಿಯೋ 4 ದಿನ 3 ದಿನ ಒಂದೇ ಶೋ ಮಾಡ್ತೀವಿ. ಹ್ಯೂಮನ್ ಎಮೋಷನ್ಸ್ ಜೊತೆಗೆ ಹ್ಯೂಮನ್ ಬಾಡಿ ಆ್ಯಂಡ್ ಮೈಂಡ್ ಜೊತೆಗೆ ಕೆಲಸ ಮಾಡುವಂತಹ ಇದು ನಾಟಕ. ಇದನ್ನು ಅರ್ಥ ಮಾಡಿಕೊಂಡು ಬರೆಯೋದು ಇಟ್ ವಾಸ್ ಎ ಚಾಲೆಂಜ್. ಆವಾಗ ನಮಗೆ ಎಲ್ಲ ಥರ ಲಿಬರ್ಟಿ ಇತ್ತು. BV ಕಾರಂತರದ್ದು ಒಂದು ಪರ್ಸ್ನಲ್ ಎಪಿಸೋಡ್ ಆಯಿತು ಒಂದು ಲೇಡಿ ಡೈರೆಕ್ಟರ್ ಜೊತೆಗೆ. ಪ್ರತಿಯೊಬ್ಬರು ಕೂಡ ಫಾರ್ ಆಗೇನೆ ಕಾರಂತರ ಬಗ್ಗೆ ಮಾತಾಡಿದ್ದುಂಟು. ನಂಗೆ ಆ ಇನ್ಸಿಡೆಂಟು ಡೀಟೇಲಾಗಿ ನಂಗೆ ಹೇಳೋಕ್ಕೆ ಇಷ್ಟ ಇಲ್ಲ. ದಿಸ್ ಹ್ಯಾಪನ್ಡ್ ಇನ್ ಭೋಪಾಲ್. ನಾನು ಅದನ್ನು ಒಂದು ವಿಮೆನ್ಸ್ ಪರ್ಸ್ಪೆಕ್ಟಿವಿಂದ, ಲೇಡಿ ಆರ್ಟಿಸ್ಟ್ ಪರ್ಸ್ಪೆಕ್ಟಿವಿಂದ ಬರೆದಿದ್ದು. ಬರಿಬೇಕಾದ್ರೆ ನಾನು ಫುಲ್ ಲಾಜಿಕಲಾಗೇ ಬರೆದಿದ್ದೀನಿ, ಇಲ್ಲ ಅಂತ ನಾನು ಹೇಳಿಲ್ಲ. ನನಗೆ ಯಾವುದೇ ಥರ ತೊಂದರೆನೂ ಆಗಲಿಲ್ಲ ಟು ಪಬ್ಲಿಷ್ ದಟ್ ಪರ್ಟಿಕ್ಯುಲರ್ ಪೀಸ್. ನಮ್ಮ ಎಡಿಟರು ಕೂಡ ಏನು ಹೇಳಿಲ್ಲ. ಮತ್ತು ಅದು ಪೇಜ್ ಲೇಔಟು ನೋಡ್ಕೋತಾ ಇದ್ದಿದ್ದು ಗಣೇಶ್ ಕಾಸರಗೋಡು. ಆತ ಕೂಡ ಏನು ಇದನ್ನು ಕಾಂಟ್ರಡಿಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಏನು ಈ ಥರ ಎಲ್ಲ ಬರೆದಿದ್ದೀಯಾ, ಕಾರಂತರನ್ನ ನೀನು ಕಾಂಟ್ರಡಿಕ್ಟ್ ಮಾಡಿದೀಯಾ ಅಂತ ನನ್ನನ್ನು ಯಾರೂ ಕೇಳಲಿಲ್ಲ.
ಆಮೇಲೆ ಬರೆಯೋದೇನೋ ಬರದೆ ಪಬ್ಲಿಷು ಆಯಿತು. ಅದನ್ನು ಓದಿದ್ಮೇಲೆ ಫಸ್ಟು ನನ್ನ ತಮ್ಮ, ಏನಿಲ್ಲೇ ಹಿಂಗೆ ಬರೆದಿದೀಯಾ, ಕಾರಂತ್ರನ ಬಗ್ಗೆ ಎಗೇನ್ಸ್ಟಾಗಿ ಬರೆದಿದೆಯಾ, ಎಲ್ಲರೂ ನಿಂಗೆ ನೋಡಿ ಇಟ್ಕೋತಾರೆ, ಬೆಂಡೆತ್ತಾರೆ ಅಂತ. ಬಟ್ ಅದರ್ ಸೈಡ್ ಆಫ್ ಥಿಂಗ್ ಅಂತ ಹೇಳಿದ್ರೆ ಥಿಯೇಟರಿಂದ ನನಗೆ ಫುಲ್ ರೆಸ್ಪಾನ್ಸ್ ಸಿಕ್ತು, ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತು. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ನಾವು ಒಬ್ಬ ರಿಪೋರ್ಟರ್ ಆಗಿ, ಒಬ್ಬ ಪ್ರೋಗ್ರಾಮ್ ಪ್ರೆಸೆಂಟರ್ ಆಗಿ ಸೈಂಟಿಫಿಕಲಿ ಲಾಜಿಕಲಿ ಬರೀತು ಅಂತ ಹೇಳಿದ್ರೆ ಯಾವ ಮ್ಯಾನೇಜ್ಮೆಂಟ್ ತಾನೇ ನಮ್ಮದು ತಪ್ಪು ಅಂತ ಹೇಳುತ್ತೆ? ಐ ಡೋಂಟ್ ಥಿಂಕ್ ಸೊ. ಅದರಲ್ಲಿ ನಮ್ಮದು ಒಂದು ಒಬ್ಬ ಜರ್ನಲಿಸ್ಟ್ ಆಗಿ, ಒಬ್ಬ ಮೀಡಿಯಾ ಪ್ರೊಫೆಷ್ನಲ್ ಆಗಿ ನಮ್ಗಳಿಗೆ ಒಂದು ಕನ್ವಿಕ್ಷನ್ ಇರಬೇಕಾಗುತ್ತೆ, ನಾನೇನು ಹೇಳ್ತಾ ಇದ್ದೀನಿ ಅಂತ. ಇದಕ್ಕೆ ಯಾವುದು TRPನೂ ಬರೋದಿಲ್ಲ, ಯಾವುದು ಸರ್ಕ್ಯುಲೇಷನ್ನು ಬರಲ್ಲ, ಯಾವುದೂ ಬರಲ್ಲ, ಮ್ಯಾನೇಜ್ಮೆಂಟ್ ಅಂತೂ ಖಂಡಿತ ಬರಲ್ಲ. ದಿಸ್ ಆಲ್ ಡಿಪೆಂಡ್ಸ್ ಆನ್ ದ ಪರ್ಟಿಕ್ಯುಲರ್ ಜರ್ನಲಿಸ್ಟ್, ಹೇಗೆ ಅನಲೈಸ್ ಮಾಡ್ತೀವಿ ಅನ್ನೋದಕ್ಕೆ. ಎಸ್, ಥಿಯೇಟರ್ ನನಗೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ನ, ಮೆಚ್ಯೂರಿಟಿನ, ಅಂಡರ್ಸ್ಟ್ಯಾಂಡಿಂಗ್ ಲಿಟ್ರೇಚರ್ನ ಕಳಿಸ್ಕೊಟ್ಟಿದೆ. ಆ್ಯಂಡ್ ಬಹುಶಃ ನಾನು ಸಿನಿಮಾ ಜೊತೆಗೆ ಥಿಯೇಟರ್ ಎಕ್ಸ್ಪೀರಿಯನ್ಸಸ್ ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಅಂತ ಅನಿಸುತ್ತೆ. ಬಿಕಾಸ್ ನನಗೆ ಏನಾದರೂ ಚೆನ್ನಾಗಿದೆ ಅಂತ ಯಾರಾದರೂ ಹೇಳಿದ್ರೆ ನಾನು ಅಲ್ಲಿಗೆ ಸ್ಟಾಪ್ ಆಗಲ್ಲ. ಐ ರಿಯಲಿ ವಾಂಟ್ ಕ್ರಿಟಿಕಲ್ ರೆಸ್ಪಾನ್ಸ್. ಆವಾಗಲೇ ನಮಗೇನಾದರೂ ಹೊಸದಾಗಿ ಮತ್ತು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ಮತ್ತು ನಂದು ಒಂದು ಸಮನ್ವಯ ಅಂತ ಒಂದು ಪುಸ್ತಕ ಇದೆ, ಅದು ಕಲೆಕ್ಷನ್ ಆಫ್ ಆಲ್ ಮೈ ಅಲ್ಲ, ಸೆಲೆಕ್ಟೆಡ್ ಆರ್ಟಿಕಲ್ಸು. ಅದಕ್ಕೆ ಬಿ ಸುರೇಶ ಅದಕ್ಕೆ ಪ್ರಿಫೇಸು, ಮುನ್ನುಡಿ ಬರ್ಕೊಟ್ಟಿರೋದು. ಇಷ್ಟು ಚೆನ್ನಾಗಿ ಬರ್ಕೊಟ್ಟಿದ್ದಾನೆ ಅವನು ಅಂತ ಹೇಳಿದ್ರೆ, ನನಗೆ ಅದನ್ನು ಕಲೆಕ್ಟ್ ಮಾಡಿ ಆ ಪುಸ್ತಕನ ಪಬ್ಲಿಷ್ ಮಾಡಬೇಕಾದ್ರೆ IBHನವರು ಸಂಜಯ್ ಅಡಿಗರು ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ನನ್ನ ಬುಕ್ಸ್ ಅವರೇ ಮಾಡಿರೋದು, ಈಗ ಬೇರೆ ಬೇರೆಯವರು ಮಾಡಿದ್ದಾರೆ. ಮೈ ಆಲ್ ಇನ್ಷಿಯಲ್ ಬುಕ್ಸ್ ಎಲ್ಲ ಕೂಡ ಸಂಜಯ್ ಅಡಿಗರೇ ಮಾಡಿರೋದು. ಅವರು ಒಂದು ಕಲೆಕ್ಷನ್ ಯಾಕೆ ಮಾಡಬಾರ್ದು ಅಂತ ಹೇಳಿದಾಗ ಅವರು 2008 9 ಹೇಳಿದ್ರು. ಫೈನಲಿ 2012 ಅದು ಪಬ್ಲಿಷ್ ಆಯಿತು. ಸುರೇಶ ಅದಕ್ಕೆ ಅನಲೈಸ್ ಮಾಡಿರೋದು. ಸಿನಿಮಾ ಒಂದು ಸೆಕ್ಟಾರು, ಥಿಯೇಟರ್ ಒಂದು ಸೆಕ್ಟಾರು, ಅಭಿವೃದ್ಧಿ, ಮಹಿಳೆ ಅಂತ 4 ಸೆಕ್ಟಾರ್ನ ಮಾಡಿಕೊಂಡು ಡಿಫ್ರೆಂಟ್ ಡಿವಿಷನ್ಸ್ನ ಮಾಡಿ ಬರೆದು ಕೊಟ್ಟಿರೋದು. ಆ ಪುಸ್ತಕ ತುಂಬ ಚೆನ್ನಾಗಿದೆ ಅಂತ ಹೇಳಲ್ಲ, ನಾನೇ ಬರೆದಿರೋದು. ಅವನು ತುಂಬ ಚೆನ್ನಾಗಿ ಅನಲೈಸ್ ಮಾಡಿರೋದು. ಆ ಪುಸ್ತಕದಲ್ಲಿ ಇದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿರೋದು. ನಾನು ಬರೆದಿರೋದನ್ನು ನಾನೇ ಇನ್ನೊಂದು ಸಲ ಓದಿದಾಗ ಎಷ್ಟೋ ವರ್ಷ ಆದಮೇಲೆ ನನಗೆ ಇವಾಗ ಆ ಥರ ಬರೆಯೋಕ್ಕಾಗುತ್ತಾ ಅಂತ ನನಗೆ ನಾನೇ ಕ್ವೆಶ್ಚನ್ ಮಾಡ್ಕೋತೀನಿ. ಯಾಕೆಂದರೆ ಬರವಣಿಗೆ ಈಸ್ ವೆರಿ ಟಫ್ ಜಾಬ್. ಐ ಟೆಲ್ ಯು, ಟಫೆಸ್ಟ್ ಜಾಬ್ ದ್ಯಾನ್ ಬ್ರಾಡ್ಕಾಸ್ಟ್ ಮೀಡಿಯಾ. ಮತ್ತು ನನ್ನ ಕೆರಿಯರ್ ಶುರು ಮಾಡಿರೋದೇ ಸಿನಿಮಾ ಆ್ಯಂಡ್ ಆರ್ಟ್, ಕಲ್ಚರ್, ಸಾಂಸ್ಕೃತಿಕ ಇದರಿಂದ. ಆಮೇಲೆ ನಾನು ಸೆಕೆಂಡ್ ಪಾರ್ಟು ಅಂದ್ಕೊಂಡಿರೋದು ಆ್ಯಸ್ ಆಫ್ ನೌ ನೆಕ್ಸ್ಟು ನಂದು ಅಭಿವೃದ್ಧಿ ಪತ್ರಿಕೋದ್ಯಮ, ಡೆವಲಪ್ಮೆಂಟ್ ಜರ್ನಲಿಸಮ್, ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸ್, ಈ ಥರ 3-4 ಹೆಸರುಗಳಿದೆ. ಅದನ್ನು ಆಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಸ್ ಆಫ್ ನೌ ಐ ಡೋಂಟ್ ನೋ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಆ್ಯಂಡ್ ಇದನ್ನು ಕೇಳಿದ್ದೀರ ಥಿಯೇಟರ್ ಎಕ್ಸ್ಪೀರಿಯನ್ಸ್ನ, ನಿಮ್ಮನ್ನು ಒಂದು ಫ್ಲ್ಯಾಶ್ ಬ್ಯಾಕಿಗೆ ಕರ್ಕೊಂಡು ಹೋಗಿದ್ದೀನಿ ಆ್ಯಸ್ ಎ ಜರ್ನಲಿಸ್ಟ್. ವಾಟ್ ವಾಸ್ ದ ಡೈಲಮಾಸ್, ಯಾವ ಥರ ನನಗೆ ಹಿಂಡ್ರೆನ್ಸ್ ಇತ್ತು, ಹೆಸಿಟೇಷನ್ಸ್ ಇತ್ತು ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಕೇಳಿಸ್ಕೊಂಡಿದ್ದೀರಾ. ನಿಮ್ಮ ಒಂದು ರೆಸ್ಪಾನ್ಸು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ರೆಸ್ಪಾಂಡ್, ಕಾಮೆಂಟ್ ಮತ್ತು ಶೇರ್ ಮಾಡಿ. ಓಕೆ, ದಿಸ್ ಈಸ್ ದ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಫ್ರಮ್ ಯು ಪೀಪಲ್ ಒಂದು ಇಂಡಿಪೆಂಡೆಂಟ್ ಜರ್ನಲಿಸಮ್ಗೆ. ಥಿಯೇಟ್ರ್ ಬಗ್ಗೆ ಈ ತರಹ ನನಗೆ ಗೊತ್ತಿಲ್ಲ, ನನ್ನ ಎಕ್ಸ್ಪೋಜರ್ ಆದಾಗೆ ಕಂಡಿಲ್ಲ. ಆ್ಯಂಡ್ ನಿಮ್ಮ ಅಭಿಪ್ರಾಯ ನಮಗೆ ಖಂಡಿತ ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.